ಹಾಯ್ ಹಲೋ ವೀಕ್ಷಕರೇ, ಹೇಗಿದ್ದೀರಾ ಎಲ್ಲರೂ? ಸಮ್ಮರ್ ಸ್ಟಾರ್ಟ್ ಆಯಿತು, ಮಕ್ಕಳಿಗೆ ರಜಾ ಬಂತು, ತಿನ್ನೋದಕ್ಕೆ ಏನಾದ್ರು ಮಾಡಿಕೊಡಮ್ಮ ಅಂತ ಕೇಳ್ತಾನೆ ಇರ್ತಾರೆ. ಏನು ಮಾಡೋದು? ದಿವಸ ಬೇರೆ ಬೇರೆ ಸ್ನ್ಯಾಕ್ಸು, ತಿಂಡಿ ಎಲ್ಲ ಏನು ಮಾಡೋದು? ಇವತ್ತು ನಾನು ನಿಮಗೆ ಒಂದು ವಿಶೇಷವಾದ ತಿನಿಸನ್ನು ಹೇಳ್ಕೊಡ್ತೀನಿ. ಛಟ್ಪಟ್ ಅಂತ ಆಗುವಂತಹ ಈ ಡಿಶನ್ನು ಮಾಡೋದಕ್ಕೆ ತುಂಬಾ ಸುಲಭ. ಹಾಗಾದರೆ ಯಾವುದು ಆ ಡಿಶ್ಶು? ಅದೇ ಬೆಂಡಿ ಫ್ರೈ. ನಿಮಗೆಲ್ಲ ಗೊತ್ತಿರ್ಬೋದು, ಈ ಬೆಂಡೆಕಾಯಿ ಇರುತ್ತಲ್ಲ, ಲೇಡೀಸ್ ಫಿಂಗರ್ ಅಂತ ಹೇಳ್ತೀವಿ, ಇದು ಮೆಮೊರಿ ಪವರ್ಗೆ ಬಹಳ ಅನುಕೂಲವಾದಂತಹ ತರಕಾರಿ. ಈ ಬೆಂಡೆಕಾಯಲ್ಲಿ ನಾವು ಸಾಮಾನ್ಯವಾಗಿ ಸಾಂಬಾರು ಮಾಡ್ತೀವಿ, ಪಲ್ಯ ಮಾಡ್ತೀವಿ, ಗೊಜ್ಜು ಮಾಡ್ತೀವಿ, ಎಲ್ಲ ಮಾಡ್ತೀವಿ. ಆದರೆ ಫ್ರೈ ಮಾಡ್ತೀವಾ? ಆ ಫ್ರೈ ಹೇಗೆ ಮಾಡೋದು ನೋಡೋಣ ಬನ್ನಿ. ನೋಡಿ ವೀಕ್ಷಕರೇ, ಈ ಥರ ಎಳೆ ಮೊಗರು ಬೆಂಡೆಕಾಯಿನ ನಾವು ಆರಿಸ್ಕೋಬೇಕು. ಕಟ್ ಮಾಡೋದನ್ನ ಹೇಳ್ಕೊಡ್ತೀನಿ. ತುದಿ ಮತ್ತು ಮೊದಲು ಬಾಲ ಇದೆಯಲ್ಲ, ಇವೆರಡನ್ನೂ ಕಟ್ ಮಾಡ್ಕೊಂಬಿಡಿ. ಆಮೇಲಿಂದ ಈ ಉದ್ದುದ್ದಕ್ಕಿದೆಯಲ್ಲ, ಇದನ್ನು ಅರ್ಧಕ್ಕೆ ಸೀಳ್ಕೊಳ್ಳಿ ಮತ್ತು ಕಾಲು ಭಾಗಕ್ಕೆ ಸೀಳ್ಕೊಳ್ಳಿ. ಅಂದರೆ ಒಂದು ಬೆಂಡೆಕಾಯಿನ 4 ಭಾಗವಾಗಿ ನೀವು ಮಾಡ್ಕೋಬೇಕಾಗುತ್ತೆ. ಚೆನ್ನಾಗಿ ಬೆಂಡೆಕಾಯಿ ಫ್ರೈ ಆಗಿದೆ. ಇದನ್ನು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳೋಣ. ಇದನ್ನು ಹೀಗೆ ಕೂಡ ನಾವು ಬಳಸ್ಕೋಬೋದು. ಇಲ್ಲಾಂದ್ರೆ ಇನ್ನೊಂದು ಸ್ವಲ್ಪ ಟೇಸ್ಟನ್ನ ಎನ್ಹ್ಯಾನ್ಸ್ ಮಾಡೋದಕ್ಕೆ ಒಂದು ಸ್ವಲ್ಪ ಚಾಟ್ ಮಸಾಲನ ಉದುರಿಸ್ಕೊಳ್ಳೋಣ. ಹಾಗೆ ಒಂದು ಸ್ವಲ್ಪ ನಿಂಬೆ ಹಣ್ಣನ್ನು ಕೂಡ ನಾವು ಹಿಂಡ್ಕೊಳ್ಳೋಣ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. So, our ಬೆಂಡೆ ಫ್ರೈ is ready to serve. ಎಷ್ಟು ಸುಲಭವಾಗಿ ಹಾಗೆ ಎಷ್ಟು ಬೇಗ ನಾವು ಈ ಬೆಂಡೆ ಫ್ರೈನ ಮಾಡಿದ್ವಿ ಅಲ್ವಾ? ಖಂಡಿತ ಮಕ್ಕಳಿಗಂತೂ ಬಹಳ ಇಷ್ಟ ಆಗುತ್ತೆ. ನಿಮಗೂ ಕೂಡ ಬಹಳ ಸುಲಭವಾಗಿ ಇದನ್ನು ನಾವು ಪ್ರಿಪೇರ್ ಮಾಡಬಹುದು. ಸೊ ಖಂಡಿತ ಈ ಡಿಶ್ ಇಷ್ಟ ಆಗಿರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಎಂದಿನಂತೆ ಸೈನಿಂಗ್ ಆಫ್ ಡಾಕ್ಟರ್ ಸುಮಾರಾಣಿ ಶಂಭು, ಸಂಚಾರಿ ದ ಟ್ರಾವೆಲ್. ಖಂಡಿತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಡಿಶ್ ಹೇಗಿತ್ತು ಅಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.